ಮೈಸೂರಿನಲ್ಲಿ 2002ರ ಮೊದಲನೇ ಡಿ.ಎಡ್ ಬ್ಯಾಚ್ನ ವಿದ್ಯಾರ್ಥಿಗಳಿಂದ ಅಂದು ಕಲಿಸಿದ ಗುರುಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. 20 ವರ್ಷಗಳ ಹಿಂದೆ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಕನಸು ಹೊತ್ತು ಬಂದು ತರಬೇತಿ ಮುಗಿಸಿ ಈಗ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಹುದ್ದೆಯನ್ನ ಅಲಂಕರಿಸಿ 90 ಜನರು ಇದ್ದ ಈ ಬ್ಯಾಚ್ನಲ್ಲಿ ವಿದ್ಯಾರ್ಥಿಗಳು 88 ಜನ ಸರ್ಕಾರಿ ಹುದ್ದೆಯನ್ನ ಪಡೆದಿದ್ದಾರೆ. ಇದು ವಿಶೇಷವಾಗಿದೆ. ಜೊತೆಗೆ 2 ದಶಕದ ನಂತರ ಎಲ್ಲರೂ ಕೂಡ ಒಂದೆಡೆ ಸೇರಿ ತಮಗೆ ಕಲಿಸಿದ ಗುರುಗಳನ್ನ ಹುಡುಕಿ ತಂದು ಕುಣಿದು ಕುಪ್ಪಳಿಸಿ ಗೌರವವನ್ನ ಸಲ್ಲಿಸಿದರು. ಇದಕ್ಕೂ ಮೊದಲು ಹಿಂದಿನ ದಿನ ಚಾಮುಂಡಿ ಬೆಟ್ಟಕ್ಕೆ ಸ್ನೇಹಿತರೆಲ್ಲ ಕೂಡ ಹೋಗಿ ಸುತ್ತಮುತ್ತಲಿನ ಪ್ರದೇಶವನ್ನ ಸ್ವಚ್ಛಗೊಳಿಸಿದ್ದು ವಿಶೇಷವಾಗಿತ್ತು. ಒಟ್ಟಾರೆಯಾಗಿ 20 ವರ್ಷಗಳ ತಮ್ಮ ಹಿಂದಿನ ದಿನಗಳನ್ನ ಮೆಲುಕು ಹಾಕಿದ್ದು ಇದೊಂದು ಅವಕಾಶವನ್ನ ಮಾಡಿಕೊಟ್ಟ ತಮ್ಮ ಮುಂದಾಳುಗಳಾದ ರಘು, ಜೊತೆಗೆ ನಾಗೇಶ್ ಗೌಡ, ನಾಗನಗೌಡ, ಜೊತೆಗೆ ವೆಂಕಟೇಶ್, ಮಧುಸೂದನ್, ಶ್ರೀರಂಗ, ಜೊತೆಗೆ ಮಹದೇವ ಸ್ವಾಮಿ, ಜೊತೆಗೆ ಶಿವಶಂಕರ್, ಜೊತೆಗೆ ಪ್ರಕಾಶ್, ಸೊಲ್ಲಪ್ಪ ಇವರೆಲ್ಲರಿಗೂ ಕೂಡ ಸ್ನೇಹಿತರು ಹಾಗೂ ಗುರುಗಳು ಕೂಡ ಶುಭವನ್ನ ಹಾರೈಸಿದ್ರು. 2025ರ ಒಂದು ವಸಂತ ಮಿಲನ ಕಾರ್ಯಕ್ರಮ 2002ರಲ್ಲಿ ಮೊದಲ ಡಿ.ಎಡ್ ವಿದ್ಯಾರ್ಥಿಗಳ ಒಂದು ಮಿಲನ ಮಹೋತ್ಸವ ಇದು ನಮ್ಮ ಮೈಸೂರಿನ ವಸಂತಮಾಲ್ ಡಯಟ್ನಲ್ಲಿ ಈ ದಿನ ಆಯೋಜನೆ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಕಲಿಸಿದಂತಹ ಒಂದು ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ಇರ್ಬೋದು ಹಾಗೂ ಎಲ್ಲ ಸ್ನೇಹಿತರ, ಏಕೆಂದರೆ ಈ ಡಯಟ್ನಲ್ಲಿ ಒಂದು ಕರ್ನಾಟಕನೇ ಇಲ್ಲಿ ಕೇಂದ್ರೀಕೃತವಾಗಿದೆ. ಕರ್ನಾಟಕದ ಎಲ್ಲ ಜಿಲ್ಲೆಯ ಎಲ್ಲ ಸ್ನೇಹಿತರುಗಳು ಕೂಡ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಒಟ್ಟಿಗೆ ಸೇರಿದ್ದೀವಿ. ಇದೊಂಥರ ನಿಜವಾಗ್ಲೂ ಒಂದು ಕರ್ನಾಟಕನೇ ಇಲ್ಲಿ ಸೇರಿದೆ ಅಂತಕ್ಕಂತಹ ಒಂದು ಸಂತೋಷ ಇದೆ. ಕರ್ನಾಟಕದ ವಿವಿಧ ಸಂಸ್ಕೃತಿ, ಆಚರಣೆಗಳು, ಹಬ್ಬಗಳು ಇದ್ರೂ ಕೂಡ ನಮ್ಮ ಮೈಸೂರಿನಲ್ಲಿ ಇವತ್ತು ಕೇಂದ್ರೀಕೃತವಾಗಿದೆ. ಅದು ನಿಜವಾಗ್ಲೂ ಸಂತೋಷ. ಈ ಒಂದು ವಸಂತ ಮಿಲನ ಮಹೋತ್ಸವ ಅದ್ದೂರಿಯಾಗಿ ಸಾಗ್ತೈತೆ. ಎಲ್ಲ ಗುರುವಂದನಾ ಕಾರ್ಯಕ್ರಮ ಇರ್ಬೋದು, ಮತ್ತು ನಮ್ಮೆಲ್ಲ ಸ್ನೇಹಿತರ ಒಂದು ಭಾವನೆಗಳನ್ನು ಶೇರ್ ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು, ಎಲ್ಲ ಕೂಡ ಅದ್ದೂರಿಯಾಗಿ ನಡೀತೈತೆ. ಈ ಒಂದು ಕಾರ್ಯಕ್ರಮವನ್ನು 2002ರ ಡಿ.ಎಡ್ ಮೊದಲನೇ ಬ್ಯಾಚ್ನ ಪ್ರಶಿಕ್ಷಣಾರ್ಥಿಗಳು ಆಯೋಜನೆ ಮಾಡಿದ್ದಾರೆ. ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ